ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ಪ್ರಕರಣ ಈಗ ಜೋರು ಸದ್ದು ಮಾಡ್ತಾ ಇದೆ. ಇವತ್ತು ಘಟನಾ ಸ್ಥಳಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳೇ ಭೇಟಿ ಕೊಟ್ಟಿದ್ರು. ಗದಗದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕುಟುಂಬಸ್ಥರು, ಪುರಾತತ್ವ ಇಲಾಖೆ, ಲಕ್ಕುಂಡಿ ಪ್ರಾಧಿಕಾರ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಾಟ್ನಲ್ಲಿದ್ದರು. ಸ್ಥಳೀಯರ ಜೊತೆಗೂ ಕೂಡ ಜಿಲ್ಲಾಧಿಕಾರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ನಿಧಿ ಅಥವಾ ಕುಟುಂಬಸ್ಥರ ಸಂಪತ್ತಿನ ಬಗ್ಗೆ ಒಂದಿಷ್ಟು ಗೊಂದಲ ಇದೆ. ಜಿಲ್ಲಾಡಳಿತದಿಂದ ಕುಟುಂಬಕ್ಕೆ ಭರವಸೆಯನ್ನ ಕೊಡಲ್ಲ, ಕಾನೂನಿನಲ್ಲಿ ಏನಿದೆ ಅದನ್ನ ನಾವು ಒದಗಿಸ್ತೇವೆ ಅಂತೇಳಿ ಸ್ವತಃ DCA ಹೇಳಿದ್ದಾರೆ. ಕಾನೂನಿನ ಪ್ರಕಾರ ಕುಟುಂಬಕ್ಕೆ ಸಹಾಯವನ್ನ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಪಬ್ಲಿಕ್ ಟಿವಿಗೆ DCCN ಶ್ರೀಧರ್ ಸ್ಪಾಟ್ಗೆ ಭೇಟಿ ಕೊಟ್ಟ ನಂತರ, ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ನಂತರ, ಕುಟುಂಬಸ್ಥರ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈ ಭೂಮಿಗೆ ಪಾಯವನ್ನಾಗಿರುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ನಿಧಿ ಇದು ಇವರ ಪೂರ್ವಜರದ ಅಥವಾ ಇದು ನಿಧಿನ ಅನ್ನುವಂತಹ ಕನ್ಫ್ಯೂಷನ್ ಇದೆ. ಜೊತೆಗೆ ನಿಧಿ ಹುಡುಕಿದವರಿಗೆ ಅಥವಾ ನಿಧಿ ಸಿಕ್ಕವರಿಗೆ ಒಂದು ಭಾಗ ಕೊಡಬೇಕು ಅನ್ನೋದನ್ನು ಕೂಡ ಕಾನೂನು ಹೇಳುತ್ತೆ. ಈ ಸಂದರ್ಭದಲ್ಲಿಯೇ ಇವತ್ತು ಆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ ನಂತರ ಪಬ್ಲಿಕ್ ಟಿವಿ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮನಗೌಡ ಬಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಕಳೆದ 2 ದಿನಗಳಿಂದಲೂ ಕೂಡ ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದ್ದಾರೆ, ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ರು, ಕುಟುಂಬಸ್ಥರು ಮತ್ತು ಹಲವು ಅಧಿಕಾರಿಗಳಿಂದಲೂ ಕೂಡ ಮಾಹಿತಿ ಪಡ್ಕೊಂಡ್ರು. ಏನಾಯ್ತು ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ? ಪ್ರೇಮ್ ಕುಮಾರ್, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತಹ ನಿಧಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬಂಗಾರ ಇದ್ದರೆ ಅವ್ರ ಬಾಳು ಬಂಗಾರ ಆಗುತ್ತೆ ಅನ್ನುವಂಥದ್ದು ಕೇಳಿಬರುತ್ತೆ. ಆದರೆ ಈ ಬಂಗಾರ ಅವ್ರ ಬಾಳಿಗೆ ನಿಜಕ್ಕೂ ಕೂಡ ಕಂಟಕವಾಗಿ ಪರಿಣಮಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಳೆದ 3-4 ದಿನಗಳಿಂದ ಆ ಮನೆ ಕೆಲಸ ಸಂಪೂರ್ಣವಾಗಿ ನಿಂತು ಹೋಗಿದೆ. ಪ್ರತಿದಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ, ಅದರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹಂಪಿ ವಿಭಾಗದ ಒಂದು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಭಾರತೀಯ ಪುರಾತತ್ವದ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಶಾಸಕರಾದಂತಹ CC ಪಾಟೀಲ್ರು ಜೊತೆಗೆ ಜಿಲ್ಲಾಧಿಕಾರಿ ಆದಂತಹ CN ಶ್ರೀಧರ್ ಅವರು ಕೂಡ ಭೇಟಿ ನೀಡಿದರು. ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆ ನಂತರ ಆ ಸ್ಥಳೀಯರ ಜೊತೆಗೆ ಮತ್ತು ಆ ಕುಟುಂಬಸ್ಥರ ಜೊತೆಗೆ ಏನು ಆ ಸಿಕ್ಕಂಥ ನಿಧಿಯನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದಂತಹ ರೀತಿ ಕುಟುಂಬದವರ ಜೊತೆ ಕೂಡ ಮಾತನಾಡಿದರು. ನಂತರ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಈ ಒಂದು ಸಿಕ್ಕಂತಹ ನಿಧಿಯಲ್ಲಿ ಒಂದು 5ನೇ ಭಾಗ ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ನಿಯಮ ಇದೆ. ಆದರೆ ಜಿಲ್ಲಾಧಿಕಾರಿ ಹೇಳೋ ಪ್ರಕಾರ ನಾನು ಈ ತಜ್ಞ ಅಲ್ಲ, ಇದು ನಿಧಿ ಹೌದು ಅಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಲ್ಲ, ಇದಕ್ಕೆ ತಜ್ಞರೇ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಅನ್ನುವಂಥದ್ದು. ಆದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಸ್ಪಷ್ಟವಾಗಿ ಪಡಿಸಿದ್ದಾರೆ, ಇದು ಕುಟುಂಬದ ಸಂಪತ್ತಲ್ಲ, ಇದು ನಿಧಿ ಅನ್ನುವಂಥದ್ದು. ಯಾಕಂದರೆ 100 ವರ್ಷಗಳ ಹಿಂದಿನ ಯಾವುದೇ ಒಂದು ವಸ್ತುಗಳು ಸಿಗಲಿ, ಅವಶೇಷಗಳು ಸಿಗಲಿ, ಅದು ಸರ್ಕಾರಕ್ಕೆ ಸಲ್ಲಬೇಕಾದಂಥದ್ದು ಅನ್ನುವಂಥದ್ದು. ಜೊತೆಗೆ ಆ ಭೂಮಿಗೆ ಅಂಟಿಕೊಂಡಿದ್ದಾಗಲಿ, ಜೊತೆಗೆ ಭೂಮಿಯಿಂದ 1 ಅಡಿ ಆಳದಲ್ಲಿ ಸಿಕ್ಕರೂ ಕೂಡ ಅದು ಸರ್ಕಾರಕ್ಕೆ ಸಲ್ಲಬೇಕು. ಸುಮಾರು 10 ರೂಪಾಯಿ ಮೌಲ್ಯದ ಮೇಲ್ಪಟ್ಟ ಯಾವುದೇ ವಸ್ತುಗಳು ಸಿಕ್ಕರೆ ಅದು ಸರ್ಕಾರಕ್ಕೆ ಸಲ್ಲಬೇಕು ಅನ್ನುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರತಿದಿನ ಈಗ ಪುರಾತತ್ವ ಇಲಾಖೆ, ಪ್ರಾಚ್ಯವಸ್ತು ಇಲಾಖೆ ಅಧಿಕಾರಿಗಳ ಜೊತೆಗೆ ಲಕ್ಕುಂಡಿ ಪ್ರಾಧಿಕಾರ, ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಶಾಸಕರು ಎಲ್ಲರೂ ಬರ್ತಾರೆ, ಭೇಟಿ ನೀಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಆದರೆ ಆ ಕುಟುಂಬ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಯಾಕೆಂದರೆ ಆ ಕುಟುಂಬದ ಮನೆಯ ಕೆಲಸ ಈಗ ಅರ್ಧಕ್ಕೆ ನಿಂತಿದೆ. ಅವರು ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ಮಾಡುವಂತಹ ಬಡ ಕುಟುಂಬ. ಈಗ ಆ ಮನೆ ಕಟ್ಟಬೇಕು ಅಂತಂದರೆ ಅಧಿಕಾರಿಗಳು ಅದಕ್ಕೆ ಪರವಾನಗಿ ಕೊಡಬೇಕು. ಹಾಗಾಗಿ ಈಗ ತನಿಖೆ ಆರಂಭವಾಗಿದೆ. ತನಿಖೆ ಆರಂಭದ ಸಂದರ್ಭದಲ್ಲಿ ಅವರು ಮನೆ ಕಟ್ಟೋಕ್ಕೂ ಆಗ್ತಾ ಇಲ್ಲ, ಕೊಡೋಕ್ಕೂ ಆಗ್ತಿಲ್ಲ, ಇಂತಹ ಒಂದು ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅವರಿಗೆ ಯಾವ ರೀತಿಯಾದಂಥ ಸೂಕ್ತ ಮಾರ್ಗದರ್ಶನ ನೀಡ್ತಾರೆ ಅನ್ನೋದು ಕೂಡ ಈಗ ಕಾಯ್ದು ನೋಡಬೇಕಿದೆ. ಯಾಕಂದರೆ ಇದು ನಿಧಿಯೋ ಅಥವಾ ಆ ಕುಟುಂಬದ ಸಂಪತ್ತು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದು ಸಾಕಷ್ಟು ಚರ್ಚೆ ಕೂಡ ಆಗ್ತಾಯಿದೆ. ಇದರ ಬಗ್ಗೆ ಪುರಾತತ್ವ ಮತ್ತು ಪ್ರಾಚ್ಯವಸ್ತು ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಇದು ಯಾವ ಕಾಲಘಟ್ಟದ್ದು, ಯಾಕಂದರೆ ಇಲ್ಲಿ ಒಂದು ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಚೋಳರು, ಹೀಗೆ ಅನೇಕ ರಾಜಮನೆತನದ ಮಹಾರಾಜರು ಸುಮಾರು 8ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಕೂಡ ಈ ಒಂದು ಲಕ್ಕುಂಡಿಯಲ್ಲಿ ಆಳ್ವಿಕೆ ಮಾಡಿದಂಥದ್ದು. ಜೊತೆಗೆ ಈ ಲಕ್ಕುಂಡಿ ಗ್ರಾಮ ರಾಷ್ಟ್ರಕೂಟರ ಕಾಲದಲ್ಲಿ ನಾಣ್ಯಗಳನ್ನು ತಯಾರು ಮಾಡುವಂಥ ಟಂಕಶಾಲೆ ಕೂಡ ಇತ್ತು ಅನ್ನುವಂಥದ್ದು ಕೂಡ ಮಾತು ಕೇಳಿ ಬರ್ತದೆ. ಈಗಲೂ ಕೂಡ ಮಳೆ ಆದಂತಹ ಸಂದರ್ಭದಲ್ಲಿ ನೀರಿನ ಹರಿವಿನಲ್ಲಿ ಅನೇಕ ಮುತ್ತು ರತ್ನ ಹವಳಗಳು ಜೊತೆಗೆ ಬಂಗಾರದ ಕೆಲವು ಚೂರುಗಳು ಸಹ
ಸಿಗ್ತವೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಅನೇಕ ಅಧಿಕಾರಿಗಳು ಕೂಡ ಈಗ Okay. ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಕುಟುಂಬಕ್ಕೆ ಏನು ಪ್ರಾಮಾಣಿಕ ಮರೆದಂತಹ ಕುಟುಂಬಕ್ಕೆ 5ನೇ ಒಂದು ಭಾಗ Okay. ಕೊಡ್ತಾರಾ, ಅದು ಯಾವ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಓಕೆ, ಥ್ಯಾಂಕ್ ಯು ಭೀಮನ್ಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಈಗ 4 ಗಂಟೆಗೆ ರಮೇಶ್ ಮೂಲಿಮನಿನೇ DC ಆಫೀಸಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವರು ಬಾಯಿ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 4 ಗಂಟೆಗೆ ನೀವೆಲ್ಲ ಬನ್ನಿ, ಆಫೀಸಲ್ಲಿ ಅವ್ರು ಕ್ಲಾರಿಫೈ ಮಾಡ್ತಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆರೋಪ ಮಾಡ್ತಾ ಇದ್ದಾರೆ. ನೀವಂತೂ ಇದುವರೆಗೆ ಭೇಟಿ ಕೊಟ್ಟಿಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮ್ಗೆ ಏನು ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ, ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಇಲ್ಲ, ಕಾನೂನಲ್ಲಿ ಆ್ಯಕ್ಟ್ ಇದೆ, ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿ ಅಲ್ಲ ಅಂತ ಬೇರೆ ಗೊಂದಲ ಎಬ್ಬಿಸಿದ್ದಾರೆ. ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ, ಅದನ್ನು ಅವ್ರಿಗೆ ತಲುಪಿಸೋಕ್ಕೆ ನಾವು ಕ್ರಮ ತೊಗೊಳ್ತೀವಿ. ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡ್ತೀವಿ. ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಅದು ನಾನು ನೋಡಬೇಕಪ್ಪ. ಅಲ್ಲ, ನೀವು ರೂಲ್ಸ್ ಕೈಗೆ ತೋರಿಸಿದ್ರೆ ಹೇಳಬಲ್ಲೆ ನಾನು. ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀವಿ. ಹೌದು, ಈಗ ಮೂಲಿಮನಿ ಈಗ 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ. ಹೇಳಿದ್ದಾರೆ ಅಂತ ಬಾಯಿ ತಪ್ಪಿಂದ ಹೇಳಿದ್ದೀನಿ, ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, ಊರವ್ರ ಮುಂದೆ ಹೇಳಂತ ಹೇಳಿದ್ವಿ. ಈಗ 4 ಗಂಟೆಗೆ ಬರ್ತದೆ. ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ. ಈಗ ಅವನು ಸರ್, ಇದ್ರ ಬಗ್ಗೆ ಜಿಲ್ಲಾ ಸ್ಪಷ್ಟ ನಿಲುವು ಅಂದ್ರಪ್ಪ. ಈ ಪ್ರಕರಣಕ್ಕೆ